ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದಾರ ಪ್ರೇರೆ, ವಾಕ್ಯನ ಓದ್ಕೊಂಡಿದಾರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆತ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 113ನೇ ಅಧ್ಯಾಯ 7ನೇ ವಚನ. ಆತನು ದೀನರನ್ನು ಧೂಳಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ದೇವರು ದೀನರನ್ನು ಧೂಳಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುವಂತರಾಗಿದ್ದಾರೆ ಪ್ರೇರೆ. ಹಾಲೆಲೂಯ. ದೇವರು ನೋಡ್ರಿ ಪ್ರೇರೆ, ನಮ್ಮ ಜೀವಿತದಲ್ಲಿ ನಾವು ದೀನ ಸ್ಥಿತಿಯಲ್ಲಿ ಒಂದು ಧೂಳಿನ ಸಮಾನ ಹಾಗೆ ನಮ್ಮ ಜೀವಿತ ಬಿದ್ದೋಗಿದ್ದ ಸ್ಥಿತಿಯಲ್ಲಿ ದೇವರು ಏನ್ ಮಾಡ್ತಾರಂತೆ, ಮೇಲಕ್ಕೆ ಎಬ್ಬಿಸುವಂತ ದೇವರಾಗಿದ್ರೆ ಪ್ರೇರೆ. ಬಡತನ ಇದ್ದಂತ ನಮ್ಮ ಸ್ಥಿತಿಯನ್ನು ತಿಪ್ಪೆ ಹಾಗೆ ನಮ್ಮ ಜೀವಿತ ಬಿದ್ದೋಗಿದ್ದ ಸ್ಥಿತಿಯನ್ನು ದೇವರೇನ್ ಮಾಡ್ತಾರೆ, ಮೇಲಕ್ಕೆತ್ತುವಂತರಾಗಿದ್ದಾರೆ ಪ್ರೇರೆ. ಹಾಲೆಲೂಯ. ಯಾವ ವಿಷಯದಲ್ಲಿ ನೀವು ಭಯ ಪಡ್ತಿದ್ರ, ಕುಟುಂಬ ಸಮಸ್ಯೆ, ಕೋರ್ಟ್ ಕೇಸ್ ವಿಷಯ, ಬಡತನ ಸ್ಥಿತಿ, ನಮ್ಮ ಜೀವಿತ ಯಾವ್ದಕ್ ಬರಲ್ಲಂತ ಸ್ಥಿತಿಯಲ್ಲಿ ಒಂದು ಧೂಳಿನ ಸಮಾನ ಹಾಗೆ ನಮ್ಮ ಜೀವಿತ ಇದೆ ಅಂತ ಹೇಳಿ ಅನೇಕ ವಿಷಯಗಳಲ್ಲಿ ನೀವು ಭಯ ಪಡ್ತಾ ಇದ್ದಿರ್ಬೋದು ಪ್ರೇರೆ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರೇರೆ. ದೀನ ಸ್ಥಿತಿಯಲ್ಲಿ ಇದ್ದಂತ ನಿಮ್ಮ ಜೀವಿತವನ್ನು ಆತನು ಧೂಳಿಂದ ಎಬ್ಬಿಸಿ ಬಡತನ ಸ್ಥಿತಿಯಲ್ಲಿ ಇದ್ದಂತ ನಮ್ಮನ್ನು ತಿಪ್ಪಿಗೆ ಬಿದ್ದ ಹಾಗೆ ನಮ್ಮ ಜೀವಿತ ಎಲ್ಲವನ್ನು ಹಾಳಾಗಿಂತ ನಮ್ಮ ಸ್ಥಿತಿಯನ್ನು ದೇವರು ಮೇಲೆ ಕೆತ್ತುವಂತರಾಗಿದ್ದಾರೆ ಪ್ರೇರೆ. ಹಾಲೆಲೂಯ. ಇಷ್ಟು ದಿನಮಾನಗಳೆಲ್ಲ ನಿಮಗೆ ಯಾವ ವಿಷಯದಲ್ಲಿ ಧೂಳಿನ ಸಮಾನ ಹಾಗೆ ಎಲ್ಲರ ಮುಂದೆ ನೀವು ಅವಮಾನ ಹೊಂದಿ ಯಾವ್ದು ಬರಂತ ನಮ್ಮ ಜೀವಿತ ಜೀವಿಸ್ತಿದೆ ಅಂತ ಹೇಳಿ ಅನೇಕ ವಿಷಯದಲ್ಲಿ ನೀವು ದುಃಖ ಪಟ್ಟಿರ್ಬೋದು, ನೀವು ಗೋಳಾಟಿರ್ಬೋದು, ನೀವು ಕಣ್ಣೀರಿಟ್ಟಿರ್ಬೋದು ಪ್ರೇರೆ. ನಮ್ಮ ಜೀವನ ಇಷ್ಟೇ ಅಂತ ಹೇಳಿ ಪ್ರೇರೆ. ಆದ್ರೆ ಭಯ ಪಡಬೇಡ. ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಆತನ ನೆರವೇರಿಸುವಂತ ದೇವರಾಗಿದ್ದಾರೆ ಪ್ರೇರೆ. ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ಆತನು ದೀನರನ್ನು ಧೂಳಿಂದ ಎಬ್ಬಿಸುವ ಆತನು ಬಡತನ ಸ್ಥಿತಿಯಲ್ಲಿದ್ದಂತ ನಮ್ಮನ್ನು ತಿಪ್ಪೆಯಿಂದ ಎತ್ತುವಂತ ದೇವರಾಗಿದ್ದಾರೆ ಎಂಬುದಾಗಿ ಪ್ರೇರೆ. ಇಷ್ಟು ದಿನಮಾನಗಳೆಲ್ಲ ನಮಗೆ ಜಯ ಇಲ್ಲಂತ ಸ್ಥಿತಿಗಳು, ಬಿಡುಗಡೆ ಇಲ್ಲಂತ ಸ್ಥಿತಿಗಳು, ಅವಮಾನ ಸ್ಥಿತಿಗಳು, ಯಾವ ವಿಷಯದಲ್ಲಿ ನೀವು ಅನೇಕ ರೀತಿಯಾಗಿ ನಾವು ಅನೇಕ ಶೋಧನೆಯಿಂದ ನಾವು ದುಃಖ ಪಟ್ಟಿರ್ಬೋದು ಪ್ರೇರೆ. ಆದ್ರೆ ಧೂಳಿ ಹಾಗೆ ನಮ್ಮ ಜೀವಿತದಲ್ಲಿ ಇದ್ದಂತ ನಮ್ಮ ಪರಿಸ್ಥಿತಿನು ಆತನ ಮೇಲೆ ಕೆತ್ತಿ ಬಡತನ ಇದ್ದಂತ ನಮ್ಮ ಪರಿಸ್ಥಿತಿನು ತಿಪ್ಪೆಗೆ ಬಿದ್ದ ಹಾಗೆ ನಮ್ಮ ಜೀವಿತನು ಪ್ರತಿಯೊಂದು ವಿಷಯದಲ್ಲಿ ಹಾಳಾಗಿ ಬಿದ್ದಂತ ನಮ್ಮ ಜೀವಿತನು ಆತನ ಮೇಲೆ ಕೆತ್ತುವಾಗ ಪ್ರೇರೆ ನಾವು ಯಾವ ವಿಷಯದಲ್ಲಿ ಭಯ ಪಡ್ಬೇಕು ಪ್ರೇರೆ, ಯಾವ ವಿಷಯದಲ್ಲಿ ಭಯ ಪಡಲ್ಲಂಗೆ ಧೈರ್ಯ ತಂದ್ಕೊಂಡು ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವರು ದೀನ ಸ್ಥಿತಿಯಲ್ಲಿ ಇದ್ದಂತ ನಮ್ಮ ಜೀವಿತನು ದೇವರು ಆತನ ಧೂಳಿ ಹಾಗೆದ್ದನ್ನ ನಮ್ಮ ಬಡತನ ಸ್ಥಿತಿಯನ್ನು ಆತನ ಮೇಲೆ ಕೆತ್ತಿ ಆತ ನಮ್ಗೆ ಉನ್ನತ ಸ್ಥಾನದಲ್ಲಿ ಇಡ್ತಾ ಇದ್ದಾರೆ ಎಂಬುದಾಗಿ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ಆತ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂತ ದೇವರಾಗಿದ್ರೆ ಪ್ರೇರೆ. ಇಷ್ಟು ದಿನಮಾನಗಳೆಲ್ಲ ಕೋರ್ಟ್ ಕೇಸ್ ವಿಷಯದಲ್ಲಿ ನೀವು ಜಯ ಸಿಕ್ಕಿಲ್ಲ ಅಂತ ಭಯ ಪಡ್ತಾ ಇದ್ರ, ಸಾಲ ಹಿಂಸದಲ್ಲಿ ನೀವು ಭಯ ಪಡ್ತಾ ಇದ್ರ, ಅನಾರೋಗ್ಯ ಸ್ಥಿತಿಯಲ್ಲಿ ನೀವು ಭಯ ಪಡ್ತಾ ಇದ್ರ ಪ್ರೇರೆ. ಆದ್ರೆ ಭಯ ಪಡಬೇಡ. ದೇವರು ಎಲ್ಲಾ ಸ್ಥಿತಿಯಲ್ಲಿ ಆತನ ಧೂಳಿನ ಸಮಾನ ಆಗಿದ್ದಂತ ನಮ್ಮ ಜೀವಿತ ಆತನ ಎಬ್ಬಿಸಿ ಬಡತನ ಇದ್ದಂತ ನಮ್ಮ ಜೀವಿತನು ಆತ ನಮ್ಮನ್ನು ಮೇಲೆ ಕೆತ್ತಿ ಆತನ ಅದ್ಭುತ ರೀತಿಯಾಗಿದ್ದ ನಿಮ್ಮನ್ನು ಆತನು ನಡೆಸುವಂತ ದೇವರಾಗಿದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರು ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಮನ್ನ ಮೇಲೆ ಕೆತ್ತಿ ಆತ ನಮ್ಮ ನಡೆಸುವಂತ ದೇವರು, ಆತ ನಮ್ಮ ಕಾಯ್ದು ಕಾಪಾಡುವಂತ ದೇವರು ಎಂಬುದಾಗಿ ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮನ್ನು ಆತನ ಆಶ್ವಸಿ ಬಲಪಡಿಸಿ ನಡೆಸುವಂತ ದೇವರಾಗಿದ್ದಾರೆ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾ ಬಲ ಹೊಂದ್ಕೊಂಡಿದ್ದೇವೆ ಅಪ್ಪ ತಂದೆ. ದೇವರೇ, ನೀವು ಹೇಳಿರೋ ಪ್ರಭಾ
ದೀನ ಸ್ಥಿತಿಯಲ್ಲಿದ್ದಂತ ಧೂಳಿ ಸಮಾನಾಗಿದ್ದಂತ ನಿಮ್ಮ ಜೀವಿತನ ಮೇಲೆ ಕೆತ್ತಿ ಬಡತನ ಸ್ಥಿತಿಯನ್ನು ತಿಪ್ಪೆಗೆ ಬಿದ್ದ ಹಾಗೆ ನಿಮ್ಮ ಜೀವಿತದನ್ನು ನಾನು ಮೇಲೆ ಕೆತ್ತುವೆನೆಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರೋ ಪ್ರಭಾ. ಇಷ್ಟು ದಿನಮಾನಗಳೆಲ್ಲ ನಾವು ದೀನ ಸ್ಥಿತಿಯಲ್ಲಿ ಎಲ್ಲಾ ವಿಷಯದಲ್ಲಿ ತಂದು ನಾವು ಬಡತನ ಪರಿಸ್ಥಿತಿಯಲ್ಲಿ ಎಷ್ಟೇ ಒಂದು ಭಯಂಕರ ಸಮಸ್ಯೆಗಳನ್ನು ನೋಡಿ ಭಯ ಪಡ್ತಾ ಇರುವಾಗ ಪ್ರಭಾ ತಂದೆ ದೇವರು ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ತಂದು ನೀವು ಮಾತಾಡಿರಪ್ಪ. ದೀನ ಸ್ಥಿತಿಯಲ್ಲಿದ್ದಂತ ನಮ್ಮನ್ನು ನೀವು ಮೇಲೆ ಕೆತ್ತಿ ನಮ್ಮ ಬಡತನ ಸ್ಥಿತಿಯಲ್ಲಿ ಎಲ್ಲವನ್ನು ತೆಗೆದು ನಮ್ಮನ್ನು ಮೇಲೆ ಕೆತ್ತುವಾಗ ಪ್ರಭಾ ನಾವು ಯಾವ ವಿಷಯದಲ್ಲಿ ಭಯ ಪಡಲ್ದಂಗೆ ತಂದು ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ದಪ್ಪ. ಎಲ್ಲಾ ವಿಷಯದಲ್ಲಿ ಪ್ರಭಾ ನೀವೇ ನಮ್ಮ ಜಯವನ್ನು ಕೊಟ್ಟು ನಮ್ಮನ್ನ ಮೇಲೆ ಕೆತ್ತುವಾಗ ಪ್ರಭಾ ನಾವು ಧೈರ್ಯ ನಿಂತಿದ್ದೇವೆ ಪ್ರಭಾ. ತಂದೆ ದೇವರು ಎಷ್ಟು ದಿನಮಾನಗಳಲ್ಲಿ ತಂದು ಎಷ್ಟು ಜನ ಕೋಟಿಗೆ ಶಿಷ್ಯದಿಂದ ಭಯ ಪಡ್ತಿದ್ರು ಪ್ರಭಾ. ಕೋಟಿಗೆ ಶಿಷ್ಯದಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ಅನಾರೋಗ್ಯ ಸ್ಥಿತಿಲಿದ್ದಂತ ಮಕ್ಕಳಿಗೆ ಅನಾರೋಗ್ಯದಿಂದ ಆರೋಗ್ಯನ ದಯಪಾಲಿಸ್ರಪ್ಪ ತಂದೆ ದೇವ್ರೆ. ಸಾಲ ಹಿಂಸದಲ್ಲಿದ್ದಂತ ಮಕ್ಕಳಿಗೆ ಬಿಡುಗಡೆ ಮಾಡ್ರಿ ತಂದೆ ಅನೇಕ ವಿಷಯದಲ್ಲಿ ಕುಟುಂಬ ಸಮಸ್ಯೆಯಿಂದ ಭಯ ಪಡುವಂತ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ನೀವೇ ಅವ್ರ ಜೊತೆಲಿದ್ದು ಅವ್ರಿಗೆ ಎಲ್ಲಾ ಬಡತನ ಪರಿಸ್ಥಿತಿಯನ್ನು ತೆಗೆದು ಅವ್ರ ಜೀವಿತನು ಮೇಲೆ ಕೆತ್ತುವಂತ ದೇವರು ನೀವಾಗಿರೋ ಪ್ರಭಾ. ತಂದೆಯವರು ಕಮೆಂಟ್ಗಳ ಮೂಲಕವಾಗಿ ಎದುರಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಆಶೀರ್ವಾದಕರವಾಗಿ ಜೀವಿಸುವಂತೆ ನೀವು ಮಾರ್ಪಡಿಸುವಂತ ದೇವ್ರ ಪ್ರಭಾ. ಮತ್ತೆ ಎಷ್ಟು ಜನ ಹುಟ್ಟಿನ ಹಬ್ಬನ ಆಚರಿಸಿಕೊಳ್ಳುವಂತ ಮಕ್ಕಳ ಜೀವಿತದಲ್ಲಿ ತಂದು ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಅವ್ರಿಗೆ ಎಲ್ಲಾ ವಿಷಯ ತಂದು ಮೇಲೆ ಕೆತ್ತಿ ನೀವು ನಡೆಸ್ರಿ ತಂದಿ. ಮತ್ತೆ ಎಷ್ಟು ಜನರು ಮ್ಯಾರೇಜ್ ಆನಿವರ್ಸರಿ ಆಚರಿಸ್ಕೊಳ್ಳುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದು ಅವರ ಬಡತನ ಸ್ಥಿತಿಗಳೆಲ್ಲ ತೆಗೆದು ಅವರಿಗೆ ಉನ್ನತ ಸ್ಥಾಯಿಲಿ ಇಡುವಂತ ದೇವರು ನೀವು ಆಗಿರೋ ಪ್ರಭಾ. ಮತ್ತು ವಿಶೇಷವಾಗಿ ತಂದು ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದು ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ರಯಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳವರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಸಾಯಂಕಾಲ 8:00 ಲೈವ್ ಇರುತ್ತೆ ಪ್ರಿಯರೇ. ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ. ಅದ್ಭುತ ರೀತಿಯಾಗಿ ಆರಾಧನೆ, ಕೂಟ, ಬಿಡುಗಡೆ, ಸ್ವಸ್ಥತೆ ದೇವರು ಅದ್ಭುತ ರೀತಿಯಾಗಿ ಲೈವ್ ಮೂಲಕವಾಗಿ ದೇವರು ನಮ್ಮನ್ನು ನಿಮ್ಮನ್ನು ಅದನ್ನು ಅದ್ಭುತ ರೀತಿಯಾಗಿ ಅದನ್ನು ಆಶ್ರಯಿಸಿ ಬಲಪಡಿಸಿ ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.